ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಸ್ಕಿನ್ದು ನೈಟ್ ರುಟೀನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ನನ್ನ ಸ್ಕಿನ್ನ ನಾನು ಕೇರ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ ಎಲ್ರಿಗೂ ಅಂತ ಕೇಳ್ಕೊಳ್ತೀನಿ. ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ನು. ನಾನಿವಾಗ ತೋರಿಸುವಂಥ ಒಂದು ಸ್ಟೆಪ್ಸು ಆಯಿಲಿ ಸ್ಕಿನ್ ಅವ್ರಿಗೂ ಸೆಟ್ ಆಗುತ್ತೆ ಮತ್ತು ಡ್ರೈ ಸ್ಕಿನ್ ಅವ್ರಿಗೂ ಸೆಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಯಾವ ರೀತಿ ನೈಟ್ ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತು ಫಂಕ್ಷನ್ಸಲ್ಲಿ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀವಿ, ಲಿಪ್ಸ್ಟಿಕ್, ಮಸ್ಕಾರ ಮತ್ತು ಫೌಂಡೇಶನ್ ಎಲ್ಲ ಹಾಕ್ಕೊಂಡಿರ್ತೀವಿ. ನಿಮಗೆ ರೆಡಿಮೇಡ್ ಬೇಕು ಅಂತಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಮೇಕಪ್ ಕ್ಲೀನಿಂಗ್ ಪ್ರಾಡಕ್ಟು. ಆದರೆ ಅದರಲ್ಲಿ ಕೆಮಿಕಲ್ ತುಂಬಾ ಇರುತ್ತೆ. ಆದ್ದರಿಂದ ನಾನು ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ. ನಂದೊಂದು ಫೇಸಲ್ಲಿರುವಂಥ ಮೇಕಪ್ನ ರಿಮೂವ್ ಮಾಡೋಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಫೇಸಲ್ಲಿರುವಂತಹ ಮೇಕಪ್ನೆಲ್ಲ ರಿಮೂವ್ ಮಾಡಬೇಕು ನಾವು. ನೋಡಿ, ಕಣ್ಣತ್ರ ಏನಾದರೂ ನಾವು ಮಸ್ಕಾರ ಎಲ್ಲ ಹಾಕಿದರೆ ಮತ್ತು ಐಲೈನರೆಲ್ಲ ಹಾಕಿದರೆ ಹೋಗುತ್ತೆ. ಇವಾಗಾಯಿತು. ಇದನ್ನು ನಾವು ಟಿಶ್ಯೂ ಅಲ್ಲಿ ರಿಮೂವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಮುಖದಲ್ಲಿರುವಂಥ ಒಂದು ಮೇಕಪ್ ಎಲ್ಲ ರಿಮೂವ್ ಆಗಿದೆ ಅಂತ. ನೆಕ್ಸ್ಟು ಇದಾದಮೇಲೆ ನೀವು ಮುಖನ ತೊಳ್ಕೊಬೋದು. ನೀವು ಯಾವ್ದು ಯೂಸ್ ಮಾಡ್ತೀರೋ ಫೇಸ್ ವಾಶು ಅದರಲ್ಲಿ ನೀವು ಮುಖನ ತೊಳ್ಕೊಳ್ಳಿ. ಮುಖ ತೊಳೆದಾಯಿತು. ಫೇಸ್ನ ಏನು ಮಾಡೋಣ, ಅದರಲ್ಲಿರುವಂಥ ತೇವ ಇರುತ್ತಲ್ಲ ಮುಖದಲ್ಲಿ, ಅದನ್ನೆಲ್ಲನೂ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒರೆಸ್ಕೊಳ್ತಾ ಇದ್ದೀನಿ. ನೀವು ಸ್ಮೂತಾಗಿರುವಂಥ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಇಲ್ಲ ಟಿಶ್ಯೂ ಪೇಪರನ್ನ ಯೂಸ್ ಮಾಡಿ. ಏಕೆಂದರೆ ಒರಟಾಗಿರುವಂಥದ್ದನ್ನೆಲ್ಲ ಮುಖಕ್ಕೆ ಬಳಸಬೇಡಿ. ಇವಾಗ ತೇವ ಎಲ್ಲನೂ ರಿಮೂವ್ ಆಗಿದೆ. ನೆಕ್ಸ್ಟು ನಾನು ಬಳಸ್ತಾ ಇರೋದು ಅಂತಂದರೆ ಇದಕ್ಕೆ ನೋಡಿ ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ಇದು ರೀಫ್ರೆಶ್ ಕೊಡುತ್ತೆ ಮುಖಕ್ಕೆ ಮತ್ತು ಒಳ್ಳೆ ಟೋನರ್ ಆಗೂ ಸಹ ಕೆಲಸ ಮಾಡುತ್ತೆ. ಆದ್ದರಿಂದ ನಾನು ಯಾವುದೇ ಥರದ ಟೋನರ್ನ ನಾನು ಬಳಸ್ತಾ ಇಲ್ಲ, ಇದನ್ನೇ ಟೋನರ್ ಆಗಿ ನಾನು ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಒಣಗಲಿ. ಇವಾಗ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಆಲೋವೆರಾ ಜೆಲ್ನ ತೊಗೋತೀನಿ. ಇದು ಒಂದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಒಂದು ಡ್ರೈ ಸ್ಕಿನ್ ಅವ್ರಿಗೆ ಮತ್ತು ಆಯಿಲಿ ಸ್ಕಿನ್ ಅವ್ರಿಗೂ ಚೆನ್ನಾಗಿ ಇದು ಮುಖಕ್ಕೆ ಏನಾಗುತ್ತೆ, ಒಂದು ಫೈನ್ ಲೈನ್ಸ್ ಬರೋದು ಮತ್ತು ಏನಾದರೂ ಒಂದು ಸ್ವಲ್ಪ ಒಂದು ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಸಹ ಹೋಗ್ಲಾಡಿಸುತ್ತೆ, ಮಾರ್ಕ್ಗಳನ್ನೆಲ್ಲನೂ ಹೋಗ್ಲಾಡಿಸುತ್ತೆ. ಆದ್ದರಿಂದ ನಾನು ಆಲೋವೆರಾ ಜೆಲ್ನ ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ಯಾಕೆಂದರೆ ನಿಮಗೆ ಗೊತ್ತು, ಆ ಥರ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ.
ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟು ನಿಮಗೆ ಗೊತ್ತು, ನಾನು ಈವಾದವ್ರದ್ದು ಪ್ರಾಡಕ್ಟು ಲಿಪ್ ಕೇರ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವುದು ನಿಮಗೆ ಒಂದು ಸ್ಕಿನ್ಗೆ ನೀವು ಸೆಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ಆಯಿತು. ಇದು ನನ್ನದು ಡೈಲಿ ನೈಟ್ ಸ್ಕಿನ್ ರೊಟೀನು. ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಅವರು ಇಬ್ಬರೂ ಸಹ ಇದನ್ನು ಯೂಸ್ ಮಾಡ್ಬೋದು. ಈ ಸ್ಟೆಪ್ನ ನೀವು ಅಳವಡಿಸ್ಕೋಬೋದು. ಮತ್ತು ರಿಸಲ್ಟ್ನ ನಿಮಗೆ ಹೇಗೆ ಈ ಸ್ಟೆಪ್ಗಳನ್ನೆಲ್ಲ ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ನಿಮಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.